ಹಲೋ ಸರ ನನ್ನ ಹೆಸರು ಪ್ರದೀಪ್ ಅಂತೇಳಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ. ಬಟ್ ನಿಮ್ಮ ಭಾಷಣದೊಳಗೆ ಉತ್ತರ ಕರ್ನಾಟಕದವ್ರನ್ನ ಬೈತೀರಿ ಅಂತ ಅನಿಸ್ತದೆ ನನಗೆ. ಎಲ್ಲರ ಬೈದೇನ್ರಿ? ನಾವು ಹೆಚ್ಚು ಅಂತಲೇ ಹೇಳೀನಿ, ಹೌದಾ? ನಾವು ಹೆಚ್ಚು, ನಮ್ಮ ಭಾಷೆ ಹೆಚ್ಚು, ದೊಡ್ಡರಾದ್ರೆ ಸಹಿತ ನಾವು ನಿಮ್ಮನ್ನು ಹಾಳಾಕತ್ತೀವ್ರು ಅಂತಲೇ ಹೇಳ್ತೇನೆ ನಾನು. ಇಲ್ಲಿ ಭಾಳ ಜನರ ತಪ್ಪು ಕಲ್ಪನೆ ಐತೆ. ನೀವು ಭಾಷಣ ಕಾಮಿಡಿ ಮಾಡ್ತೀರಿ, ಬಟ್ ನಮ್ಮ ಬೈತೀರಿ ಅಂತ ಅನಿಸ್ತದೆ ನಂಗೆ. ಅದು ನಿಮಗೆ ಅನಿಸ್ತೈತೆ ಇಲ್ರಿ, ಉತ್ತರ ಕನ್ನಡದವ್ರಿಗೆ ಅನಿಸ್ತದ್ರಿ. ಇಲ್ಲ, ಬೈಯೋದಲ್ಲ ಇದು. ಅಲ್ಲಿ ಬಳಸುವಂಥ ಶಬ್ದಗಳು ಹಾಸ್ಯ ಹೆಂಗೆ ಹುಟ್ಟುತ್ತಾವ ಅಂತ ಹೇಳ್ತೀನಿ ನಾನು. ಇದು ಬೈದಂಗಲ್ಲ. ಈಗ ನಾನು ಉಚ್ಚಳೆ ಮಗಪ್ಪ ಅಂತ ಅಂದ್ಕೊತೀನಿ, ಇದು ಬೈದಂಗೆ. ಬೇರೆಯವ್ರು ಅನ್ನೋದ್ರೊಳಗೆ ನಾವು ಅಂದ್ಕೊಂಡ್ಬಿಡ್ಬೇಕು ಅನ್ನೋ ನಮ್ಮನ್ನು ಯಾರು ಬೈಬೇಕಂತ ಮಾಡಿರ್ತಾರೆ, ನಾವು ಬೈಕೊಂಡಿದ್ರೆ ಅವ ನಮ್ಮನ್ನು ಬೈಯಂಗಿಲ್ಲ. ತಾನ ಅಂದ್ಕೊಂತಾನೆ ಬಿಡೋವ, ತನಗೆ ತಾನ ಅಂದ್ಕೊಂಡ ನಮ್ಗೆ ಯಾಕೆ ಒಂದು ಭಾಳ ಜನ ತಪ್ಪು ಮೆಜಾರಿಟಿ ಇಲ್ಲ. ಆದರೆ ಭಾಳ ಜನ ಉತ್ತರ ಕರ್ನಾಟಕ ಭಾಷೆಯನ್ನು ಎತ್ತಿಡಿದ್ರು ಸರ. ಬೆಂಗಳೂರು ನಾವು ಮಾತಾಡಿದ್ರೆ ದೂರ ಹೋಗಿದ್ರು ಅಂಥದ್ದು. ಈಗ ನಿಮ್ಗೆ ಕುಂತು ಕೇಳ್ತಾರೆ ರೀ, ನಿಮ್ಮ ಕಡೆಯಿಂದ ಬೈಸ್ಕೊಂಡು ರೊಕ್ಕ ಕೊಡ್ತಾರಲ್ರಿ ಅಂತಾರೆ. ಈಗ ಅಂಥ ವಾತಾವರಣ ಸೃಷ್ಟಿ ಮಾಡಿವಿ ಅನ್ನೋದು ನನ್ನ ಭಾವನೆ. ಇನ್ನೊಂದು ವಿಷಯ ರೀ, ಇಲ್ಲಿ ಬಂದಾಗ ಇವ್ರನ್ನ ಹೊಗಳ್ತೀರಿ, ಬೆಂಗಳೂರದವ್ರನ್ನ. ಉತ್ತರ ಕನ್ನಡದಾಗ ಹೋಗನೆ ಅವ್ರನ್ನ ಹೊಗಳ್ತೀರಿ, ಅವ್ರ ಮುಂದೆ ಇವ್ರನ್ನ ಬೈತೀರಿ, ಇವ್ರ ಮುಂದೆ ಅವ್ರನ್ನ ಬೈತೀರಿ. ಎಲ್ಲಿ ಹಂಗೆ ಅನ್ಸೈತೆ ಏನ್ರಪ್ಪ ನಿಮಗೆ ಎಂದಾರ? ಹೇಳ್ರಿ, ನಮಗೆ ಮಾತ್ರ ಅನ್ಸೈತ್ರಿ ಅದು. ಅವ್ರಿಗೆ ಬೈಲಿ, ನನಗೆ ಮಾತ್ರ ಅನ್ಸೈತ್ರಿ. 90 ನೀವು ಉತ್ತರ ಕನ್ನಡದವ್ರು ಬೈತೀರಿ ಒಟ್ಟ? ಇಲ್ಲ, ನಾನು ಅಲ್ಲೋ ಉತ್ತರ ಕನ್ನಡದ ಬೈದ್ರೆ ನಾನೇ ಬೈಕೊಂಡಂಗಲ್ಲ. ಇಲ್ರಿ, ನೀವು ನಿಮ್ಮ ಫೇಮಸ್ನ ನಿಮ್ಮದು ಒಂದು ವರ್ಚಸ್ಸು ಮಾಡೋ ಸಂಬಂಧ ಉತ್ತರ ಕನ್ನಡ ಒಂದು ಯಾವ್ದಾರು ಉದಾಹರಣೆ ಹೇಳ್ರಿ ನೋಡೋಣ. ಒಂದು ಹಂಗೆ ಅಂದದ್ದು ಉದಾಹರಣೆ ಹೇಳ್ರಿ ನೋಡೋಣ. ನಾನು ನಿಮ್ಮನ್ನ ಯೂಟ್ಯೂಬ್ದಾಗ ನಿಮ್ದು ಕಾಮಿಡಿ ಎಲ್ಲ ನೋಡ್ತಿರ್ತೇನೆ ರೀ. ಸಾಧ್ಯ ಆದಷ್ಟು ನೀವು ನಮ್ಗೆ ಉತ್ತರ ಕನ್ನಡದಾಗ ಬೈತಿರತ್ತೆ ಅನಿಸ್ತದೆ. ತಪ್ಪು ತಿಳ್ಕೊಂಡ್ರಿ. ಬೈಯೋದ್ರ ಮುಖಾಂತರ ನಾನು ಅವ್ರ ಮುಗ್ಧತೆಯನ್ನು ಎತ್ತಿಡಿದು ತಮ್ಮ ಮುಗ್ಧತೆಯಿಂದಲೂ ಇತರ ಜನರಿಗೆ ಅವ್ರು ಕಲಿಸ್ತಾರ ಅಂತ ಹೇಳ್ತೀನಿ ನಾನು. ಮುಗ್ಧತೆಯಿಂದ ಕೂಡ ಅವ್ರು ಕಲಿಸ್ತಾರ, ನಮ್ಮ ದಡ್ಡತನದಿಂದಲೂ ನಿಮಗೆ ಇಲ್ಲಿವರೆಗೆ ಪಾಠ ಕಲಿಸ್ತಾರೆ ಎಷ್ಟೋ ಸಲ ಅವರು. ನಂತರದ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಈ ಬರುವ ಸೋಮವಾರದಂದು ದೂರದರ್ಶನ ಕನ್ನಡ ವಾಹಿನಿಯಲ್ಲಿ 8ರಿಂದ 8:15 ಗಂಟೆಗೆ ಈ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ದಯಮಾಡಿ ತಾವು ನೋಡಿ. ಮನೆಯಲ್ಲಿ ಕೂತು ಈ ಕಾರ್ಯಕ್ರಮವನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಇವತ್ತು, ಅವ್ರಿಗೂ ಕೂಡ ಇದನ್ನು ಹೇಳಬೇಕು ಅಂತ ಮನವಿ. ಮುಂದಿನ ಪ್ರಶ್ನೆ ತಮ್ಮ. ಸಂಜೆ 8ರಿಂದ 8:15 ಬರುವ ಸೋಮವಾರ, ನಾಡದ್ದು. ಹಲೋ, ನಮಸ್ಕಾರ ಸರ್. ನನ್ನ ಹೆಸರು ಶೇಷಾದ್ರಿ ಅಂತ. ಏನು ಅಂದರೆ, ಈಗ ಗುಜರಾತ್ನಲ್ಲಿ ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆಯನ್ನು ಅಡಾಪ್ಟ್ ಮಾಡ್ತಾ ಇದ್ದಾರೆ. ಅದನ್ನೇ ಕರ್ನಾಟಕದಲ್ಲಿ ಕೂಡ ಅಡಾಪ್ಟ್ ಮಾಡೋದು ಪ್ರಪೋಸಲ್ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ಅಥವಾ ಏನಾದರೂ ಪಾಸಿಟಿವ್ನೆಸ್ಸು ಪಾಸಿಟಿವ್ನೆಸ್ಸು ಏನಾದ್ರೂ ಅನುಕೂಲ ಆಗುತ್ತಲ್ಲ ಸರ್ ಶಿಕ್ಷಣದಲ್ಲಿ? ಮಾಡ್ಬೇಕು ಸರ್, ನಮ್ಮದು ಅದೇ ಇದೆ. ಆದರೆ ನಾವು ಅದೇ ಭಗವದ್ಗೀತೆ ಗ್ರಂಥಗಳಿಗೆಲ್ಲ ಒಂದು ಧರ್ಮದ ಲೇಪವನ್ನು ಕೊಟ್ಬಿಟ್ಟಿವಿ. ಅದು ಶೈಕ್ಷಣಿಕ ವಿಷಯ ಅಲ್ಲ, ಅದು ಐಚ್ಛಿಕ, ಅವ್ರಿಗೆ ಬೇಕಾದ್ರೆ ತೊಗೋಬೋದು ಅಂತ ಮಾಡಿವಿ. ಅದು ತಪ್ಪು. ಸಾರ್ವಜನಿಕವಾಗಿ ಅದನ್ನು ಎಲ್ಲರಿಗೂ ಮಾಡಬೇಕು ಅಂತ. ಅದು ಯಾವ ಜಾತಿಗೆ ಮನುಷ್ಯನಿಗೆ ಸಂಬಂಧ ಅಲ್ಲ. ಭಗವದ್ಗೀತೆ ಅನ್ನೋದು ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟಂಥ ಒಂದು ನೀತಿಶಾಸ್ತ್ರ. ಭಗವದ್ಗೀತೆಯನ್ನು ಯಾವನ ಮೈಗೂಡಿಸ್ಕೊಳ್ತಾನೋ ಅವ್ನು ನಿಜಕ್ಕೂ ಯಾವ ತಪ್ಪನ್ನು ಮಾಡೋದಿಲ್ಲ. ಏನೂ ಮಾಡದೇ ಇದ್ದರೂ ಇನ್ನೊಬ್ಬರಿಗೆ ಕೇಡಂತೂ ಬಯಸೋದಿಲ್ಲ. ಅವನು ತನ್ನ ಪಾಡಿಗೆ ತಾನು ಇರ್ತಾನೆ. ಕೆಲವರು ಸಜ್ಜನ ನೋಡಿದಾಗ ಏನು ಸಜ್ಜನರಪ್ಪ ಅವರು, ತಮ್ಮ ಪಾಡಿಗೆ ತಾವು ಇರ್ತಾರೆ, ಧನ್ಯರು. ಯೋಗಿ ಜೀವನ ಅದು ಖಂಡಿತ ಸರ್, ನೀವು ಹೇಳಿದ್ದು ಒಳ್ಳೆಯದು. ಮಾಡಲೇಬೇಕಾದ್ರೆ ಇಡೀ ಜಗತ್ತಿನ ಗೀತೆ ಅದು, ಅದಕ್ಕೆ ಭಗವದ್ಗೀತೆ. ಅದು ಹಾಡುವಂಥದ್ದು ಸಂಗೀತ ಲೆಕ್ಕದಲ್ಲಿ ಅಂತ. ಖಂಡಿತ ಭಗವದ್ಗೀತೆ ಅನ್ನೋದು ಪಠ್ಯನೇ ಮಾಡ್ಬೇಕನ್ನೋನು. ಅಟ್ಲೀಸ್ಟ್ ಕೆಲವು ಶ್ಲೋಕಗಳನ್ನಾದರೂ ಪ್ರೈಮರಿಯಿಂದಲೇ ಮಕ್ಕಳಿಗೆ ಹೇಳಿಸ್ತಾ ಬರಬೇಕು, ಅರ್ಥ ಸಹಿತ. ಸಬ್ಜೆಕ್ಟ್ ಇದೆ. ನಂತರದ ಪ್ರಶ್ನೆ. ಮೈಕ್ ಪಾಸ್ ಆನ್ ಮಾಡಿ. ಎಲ್ಲಿಯವರು? ಸರ್ ನಮಸ್ಕಾರ. ನಮಸ್ಕಾರ. ಮೈಕೋ ವಿಜಯ್ ಕುಮಾರ್ ಅಂದ್ಬಿಟ್ಟು. ನಮ್ಮ ಕಲ್ಪವೃಕ್ಷ ಸೊಸೈಟಿಗೆ ನೀವು ಬಂದಾಗ ನನ್ನ ಮಗನ ಒಂದು ಕಾರ್ಯಕ್ರಮ ಇತ್ತು. ನಾನು ಭರತನಾಟ್ಯ ಕಲಾವಿದ ಬೇಸಿಕಲಿ, ಜೊತೆಲಿ ಈಗ MSc ಯೋಗ ಮಾಡ್ತಾ ಇದ್ದೀನಿ. ನನಗೆ ನಿಮ್ಮ ಹಾಸ್ಯದ್ದು ತುಂಬ ಯೂಟ್ಯೂಬೆಲ್ಲ ನೋಡ್ತಾ ಇದ್ದೀನಿ. ಡೈರೆಕ್ಟಾಗಿ ನಿಮ್ಮ ಹತ್ರ ಕೇಳಿದ್ವಿ, ಆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಬಟ್ ಅವತ್ತು ಇದೇ ಥರ ತುಂಬ ಟಯರ್ಡಾಗಿ ಬಂದಿದ್ರಿ, ಚೆನ್ನಾಗಿತ್ತು, ಆದರೂ ಚೆನ್ನಾಗಿ ಮಾಡಿದ್ರಿ. ನನ್ನ ಒಂದೇ ಒಂದು ಕ್ವಶನ್ ಏನಂತಂದರೆ, ಈಗ ನಾನು MSc ಯೋಗ ಸ್ಟೂಡೆಂಟ್ ಆಗಿರೋದ್ರಿಂದ ವೇದ ಉಪನಿಷತ್ತುಗಳ ಬಗ್ಗೆ ನಾನು ಒಂದು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೀನಿ. ವೇದ ಉಪನಿಷತ್ತುಗಳು ಒಂದು ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ಸ್. ಅದರಲ್ಲಿ ನಾವು ಹಾಸ್ಯ ಪ್ರಜ್ಞೆ ಹೇಗೆ ತಳಕಾಕಿ ನಾವು ಅರ್ಥೈಸ್ಕೋಬೋದು ಅಥವಾ ಅರ್ಥ ಮಾಡಬಹುದು ಅಂದ್ಬಿಟ್ಟು. ತಳಕು ಹಾಕಬಾರ್ದು. ತಳಕು ಹಾಕಿದರೆ ನಮ್ಗೆ ನಿರಾಶೆ ಆಗುತ್ತೆ. ನಾವೇನು ಮಾಡ್ಬೇಕು, ಅದನ್ನು ಓದಿ ಅದನ್ನು ಹಾಸ್ಯದ ಮುಖಾಂತರ ಹೇಳಬೇಕು ಅವ್ರಿಗೆ. ಅದೇ ಹೇಗೆ ತಳಕು ಹಾಕಿರ್ತವೆ, ಅದು ಹೇಗೆ ಅವ್ರ ಅನುಭವದಿಂದ ಬರ್ತದೆ, ಹೇಳೋಕ್ಕಾಗಲ್ಲ.
ನಾನಿವತ್ತು ನಿಮ್ಗೇನು ಹಾಸ್ಯ ಹೇಳ್ತೀನಿ, ಭಾಳಷ್ಟು ಹಾಸ್ಯಗಳ ಭಾಗವತ ಅದರಿಂದನೇ ತೊಗೊಂಡಿರ್ತಕ್ಕಂಥದ್ದಿದೆ ಗೊತ್ತಾ ನಿಮಗೆ. ನಾನು ಪ್ರಾಣೇಶ್ವರು ಭಾಷಣದಲ್ಲಿ ಮೆಸೇಜ್ ಹೇಳ್ತಾರೆ ಅಂತಾರಲ್ಲ, ಅವೆಲ್ಲ ನಾನು ಭಾಗವತ ಮತ್ತು ನೀತಿ ಸಾಹಿತ್ಯದಿಂದಲೇ ಹೇಳ್ತಿರೋದು. ಅಲ್ಲಿ ಭಾಳಷ್ಟು ಅದ್ಭುತವಾಗಿ ಬರ್ತವೆ. ಒಂದು ಏನು, ಈ ರಮಣ ಮಹರ್ಷಿಗಳ ಬಗ್ಗೆ. ರಮಣ ಮಹರ್ಷಿಗಳು ಈ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಬಗ್ಗೆ ಅವ್ರದ್ದೊಂದು ಘಟನೆ ಬರ್ತದೆ. ಅವರು ಪತ್ರೊಳಲ್ಲಿ ಹಸ್ತಾ ಕೂತಿರ್ತಾರೆ ರಮಣ ಮಹರ್ಷಿಗಳು. ತಿರುವಣ್ಣಾಮಲೈ ಗೊತ್ತಿರ್ಬೇಕು ರಮಣ ಮಹರ್ಷಿಗಳು. ಪತ್ರೊಳೆ ಅಂದರೆ ಗೊತ್ತಲ್ಲ ನಿಮಗೆ, ಆವಾಗೆಲ್ಲ ಹಚ್ತಿದ್ರು, ಕಡ್ಡಿಯಿಂದ ಹಚ್ಚಿ ಎಲೆ ಮಾಡ್ತಿದ್ರು, ಅದರಲ್ಲಿ ಊಟ ಮಾಡ್ತಿದ್ರು, ಅದು ಆರೋಗ್ಯಕರ ಅಂತ. ಅವ್ರಂಗೆ ಪತ್ರೊಳೆ ಹಚ್ಚಿ ಇಷ್ಟೆತ್ರ ಪೇರಿಸಿಟ್ಟಿದ್ರು. ಒಬ್ಬ ಬಂದ, ಸರ್ ನಾನೊಬ್ಬ ರೈತ, ಹಾಂ ಹೇಳಪ್ಪ, ಮಳೆ ಇಲ್ಲ ಬೆಳೆ ಇಲ್ಲ, ನೊಂದು ಬಿಟ್ಟಿದ್ದೀನಿ ಸರ್, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ, ಏನಾದರೂ ದಾರಿ ಹೇಳಿ ಸರ್. ಹೌದು ಆತ್ಮಹತ್ಯೆ ಮಾಡ್ಕೋತು. ಸರಿಯಪ್ಪ, ಮಾಡ್ಕೋ, ಆದರೆ ನಂದೊಂದು ಕೆಲಸ ಮಾಡಿ ಆತ್ಮಹತ್ಯೆ ಮಾಡ್ಕೊ ನೀವು ಅಂದರು. ಏನು, ಈ ಪತ್ರೊಳಲ್ಲಿ ಹಚ್ಚಿಟ್ಟಿದ್ದೀನಲ್ಲ ಇವನು ಒಯ್ದು ತಿಪ್ಪೆಗೆ ಎಸದ್ವಾ, ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡು. ಅವನು ಹಣೆ ಬಡ್ಕೊಂಡು, ಸರ್ ಇನ್ನೂ ಇದರಲ್ಲಿ ಯಾರೂ ಊಟ ಮಾಡಿಲ್ಲ, ಈಗ ತಾನೇ ಹಚ್ಚಿಟ್ಟಿದ್ದೀರಿ, ಇದನ್ನು ನಾನು ಈ ತಿಪ್ಪೆಗೆ ಹಾಕ್ಬೇಕಾದ್ರೆ ಹೆಂಗೆ ನೋಡ್ದ. ಒಂದು ಪತ್ರೊಳೆಲೆ ಕೂಡ ತನ್ನ ಮೇಲೆ ಯಾರಾದರೂ ಊಟ ಮಾಡಿದ ಮೇಲೆ ತಿಪ್ಪೆಗೆ ಹೋಗಬೇಕು ಅಂತ ಬಯಸ್ತದಾಗಲಿ, ನೀನಿಷ್ಟು ದೊಡ್ಡ ದೇಹ ಶಕ್ತಿ ಇಟ್ಕೊಂಡು ಏನೂ ಮಾಡದೆ ಸಾಯ್ತೀನಿ ಸಮಾಜಕ್ಕೆ ಅಂತ ಆತ್ಮಹತ್ಯೆ ಮಾಡ್ಕೊತಿದ್ಯಲ್ಲಪ್ಪ. ಹೌದಾ ನೋಡಿ, ಇಂಥ ನೀತಿಕತೆಗಳನ್ನ ಮಕ್ಕಳಿಗೆ ಹೇಳಿದರೆ ಅವ್ರಿಗೆ ಪತ್ರೊಳಿಯಿಂದ ಒಬ್ಬ ವ್ಯಕ್ತಿತ್ವ ನಿರ್ಮಾಣ ಆಗ್ತಿರೋದು ಕೂಡ ಗೊತ್ತಾಗ್ತದೆ. ನಮ್ಮಲ್ಲಿರೋ ಪ್ರತಿಯೊಂದು ಸಣ್ಣ ವಸ್ತುಗಳಿಂದ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಸಣ್ಣ ಸೂಜಿ ನಮ್ಮ ಬಟ್ಟೆಗಳನ್ನ ಹೊಲಿತದೆ. ಒಂದು ಮಾತು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರ್ಬೋದು, ನೆಹರು ಇರ್ಬೋದು, ಗಾಂಧೀಜಿ ಇರ್ಬೋದು, ವಲ್ಲಭಾಯಿ ಪಟೇಲ್ ಇರ್ಬೋದು, ಒಂದೊಂದು ಮಾತಿನಿಂದ ಜನರನ್ನು ಎಬ್ಬಿಸಿದ್ರು ಇವರೆಲ್ಲ. ಆದರೆ ಅದು ಆಡುವ ಮಾತನ್ನು ನೀವು ನಿಮ್ಮ ತಪಸ್ಸು ಶಕ್ತಿಯಿಂದ ಮಾಡಿದರೆ ಖಂಡಿತ ಹೋಗುತ್ತೆ. ಕೆಲವರು ಗಂಟೆಗಟ್ಟಲೆ ಉಪನ್ಯಾಸ ಮಾಡ್ತಿರ್ತಾರೆ, ಆದರೆ ಕೆಲವರು ರಾಮಕೃಷ್ಣ ಪರಮಹಂಸರ ಘಟನೆಯಲ್ಲಿ ಬರ್ತದೆ, ನನ್ನ ಮಗು ಬೆಲ್ಲ ತಿನ್ನುತ್ತೆ ಪರಮಹಂಸರೇ, ಏನಾದರೂ ಹೇಳಿ. ಹೌದಮ್ಮ, ಒಂದು ವಾರ ಬಿಟ್ಟು ಬಾರಮ್ಮ, ಹಾಗಾದರೆ ಒಂದು ವಾರ ಬಿಟ್ಟು ಬಂದ್ಲಂತೇಳು. ಬಂದಮೇಲೆ ಹೇಳಿ ಸರ್, ಮಗು ಇನ್ಮೇಲೆ ಬೆಲ್ಲ ತಿನ್ನಬೇಡ, ಅದು ಕೆಟ್ಟದು. ಅಯ್ಯೋ ಪುಣ್ಯಾತ್ಮ, ಒಂದು ವಾರದಿಂದನೇ ಹೇಳಿದರೆ ನಾನು ಮತ್ತೇ ಬರ್ತಾನೆ ಇರಲಿಲ್ಲಲ್ಲ ಅಂದಾಗ, ಇಲ್ಲ ಒಂದು ವಾರದಿಂದ ನಾನು ತುಂಬ ಬೆಲ್ಲ ತಿಂತಿದ್ದೆ, ಅದನ್ನು ಬಿಟ್ಟು ನೋಡಿದೆ, ನಡೆಯುತ್ತೆ ಬಿಟ್ಟರು ಅಂತ ನನಗೆ ಅನಿಸಿದ ಮೇಲೆ ನಾನು ಅವನಿಗೆ ಹೇಳಿದೆ. ಈಗ ನನಗೆ ಹಕ್ಕು ಬಂತು, ನಾನು ಬಿಟ್ಟರೆ ಅದನ್ನು ಹೇಳೋ ಹಕ್ಕು ಬರುತ್ತೆ. ನೋಡಿ, ನಾವು ಯಾವುದನ್ನು ಮಾಡ್ತೀವೋ ಅದನ್ನು ಹೇಳೋ ಹಕ್ಕು ನಮಗೆ ಬರ್ತಾವಾಗ. ನಾವು ಮಾಡದೆ ನೀವು ಮಾಡು ಅಂದ್ರೆ ನಮಗೂ ಬೇರೆಯವ್ರಿಗೂ ವ್ಯತ್ಯಾಸನೇ ಉಳಿಯೋದಿಲ್ಲ. ನೀನು ಯಾವುದನ್ನು ಮಾಡ್ತೀಯೋ ಅದನ್ನು ಹೇಳಬೇಕು, ನೀನೇನು ಪಾಲಿಸ್ತೀಯೋ ಅದನ್ನು ಹೇಳಬೇಕು. ಇದನ್ನೇ ಧರ್ಮಶಾಸ್ತ್ರ ಗ್ರಂಥಗಳು ನೀನೇನು ಮಾಡಬೇಕು ಅನ್ನೋದನ್ನು ಹೇಳ್ತಾವೆ. ಅಲ್ಲಿ ನೀನು ಹೀಗೆ ಮಾಡು ಅಂತ ಹೇಳಲ್ಲ, ಹೀಗಿದ್ದ ಹಾಗಿದ್ದ ಹೀಗಾಯಿತು ನೀನು ನೋಡಪ್ಪ, ಇಷ್ಟೇ ತತ್ವ. ನಂತರದ ಪ್ರಶ್ನೆ. ನಮಸ್ತೆ ಸರ್, ಈ ದೇಹನ ಪೂರ್ಣೇಶ್ ಅಂತ ಕರೀತಾರೆ. ನಾನು ನಿಮ್ಮ ಪುಸ್ತಕ ಓದಿ ಅದರಲ್ಲಿ ನಾನು ಅನ್ನೋ ಪದನ ಬಳಸಬಾರ್ದು ಅನ್ನೋ ತಿಳ್ಕೊಂಡಿದ್ದೀನಿ ಸರ್. ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಅಧ್ಯಾತ್ಮದ ಪುಸ್ತಕಗಳನ್ನ ವಯಸ್ಸಾದ ಮೇಲೆ ಓದಬೇಕು ಅನ್ನೋ ವಾಡಿಕೆ ಇದೆ. ಯುವಕರು ಅದನ್ನು ಓದಿದ್ರೆ ಅದರದ ಪರಿಣಾಮ ಏನಾಗುತ್ತೆ? ಯುವಕರಾಗಿದ್ದಾಗ ಅದು ನೋಡಿದ್ರೆ ವಯಸ್ಸಾದ ಮೇಲೆ ನೀನು ಹೇಗಿರ್ತೀಯೋ ಅಂಥ ಜ್ಞಾನ ಯೌವನದಲ್ಲೇ ಬರ್ತದೆ, ಜಗತ್ ಪ್ರಸಿದ್ಧ ಆಗ್ತೀವಿ. ವಿವೇಕಾನಂದರ ಹಾಗಾದರೆ ಅದೇ ಹಾಗೆ ವಿವೇಕಾನಂದ ಆಗ್ತೀವಿ, ಪರಮಹಂಸರಾಗ್ತೀವಿ, ರಮಣ ಮಹರ್ಷಿಗಳಾಗ್ತೀವಿ. ಅವರೆಲ್ಲ ಬಾಲ್ಯದಿಂದಲೇ ಓದ್ದವ್ರು ಅದನ್ನು. ಅವ್ರ ವಯಸ್ಸಿಗೆ ಬೆಲೆ ಯಾರೂ ಕೊಡಲಿಲ್ಲ, ಅವ್ರಿಗೆ ಜ್ಞಾನಕ್ಕೆ ಕೊಟ್ಟರು. ರಮಣ ಮಹರ್ಷಿಗಳು 14ನೇ ವರ್ಷಕ್ಕೆ ದನ ಇವನ್ನೆಲ್ಲ ಮೇಯಿಸೋರು ಯೋಗಿಗಳವರು. ವಿವೇಕಾನಂದ ಚಿಕ್ಕ ವಯಸ್ಸಿಗೆ ನಾನು ಜಟಕ ಸಾಬಿ ಹಾಕ್ತೀನಿ ಅಂತ ಹೇಳ್ತಿದ್ರಂಥವ್ರು. ಅಂಥವರು ಜಗತ್ತಿನ ಜಟಕ ನಡೆಸುವಂಥ ಸಾಬಿ ಆದರು. ಹೌದಾ? ಅದಕ್ಕೆ ಯೌವನದಲ್ಲೇ ಓದಬೇಕು ಅವನ್ನ. ಅಂದರೆ ವೃದ್ಧಾಪ್ಯ ಬರೋಷ್ಟೊತ್ತಿಗೆ ಪಕ್ವಾಗ್ತೀರಿ ನೀವು. ವೃದ್ಧಾಪ್ಯದಲ್ಲಿ ಕಣ್ಣೇ ಕಾಣಿಸ್ತಿರಲ್ಲ, ಆ ಬುಕ್ ಎಲ್ಲಿದೆಯೋ ಅಂತ ಇನ್ನೊಬ್ರನ್ನ ಕೇಳೋ ಪರಿಸ್ಥಿತಿ ಬರ್ತದೆ. ಹೌದಾ? ದಯವಿಟ್ಟು ಯೌವನದಲ್ಲೇ ಸ್ಟಾರ್ಟ್ ಮಾಡಿ. ಈ ಪ್ರಶ್ನೆಗೆ ಕಾರಣ ಏನು ಅಂತಂದರೆ, ನಿಮ್ಮದೇ ಒಂದು ಕತೆ ಇದೆ, ಅದರಲ್ಲಿ ನೀವು ಹೇಳ್ತೀರಿ ಅಧ್ಯಾತ್ಮ ಒಂದು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವ ಆಸೆಗಳು ಮನಸ್ಸಲ್ಲಿ ಹುಟ್ಟೋದಿಲ್ಲ, ಎಲ್ಲವನ್ನು ತ್ಯಜಿಸಿ ವೈರಾಗಿಗಳಾಗ್ತೀವಿ ಅಂತ. ಸೊ ನಾವು ಒಳ್ಳೇದಲ್ರಿ ಅದು ವೈರಾಗ್ಯಗಳಾದರೆ, ಮತ್ತು ನಿಮ್ಮ ಮುಂದೆ ಕಷ್ಟಗಳೇ ಇರೋದಿಲ್ಲಲ್ಲ. ಅದು ನಾವೇನು ಮಾಡ್ತೀವಿ, ಇದನ್ನು ನಮ್ಮ ಹಿರಿಯರು ಮಾಡಿದ್ದು, ಒಂದು ಮದುವೆ ಮಾಡ್ಕೊಳ್ಳಪ್ಪ, ಒಂದಿಷ್ಟು ಮಕ್ಕಳಾಗಲ್ಲಪ್ಪ. ಆಮೇಲೆ ನೀವು ಮೊದಲೇ ಓದಿದರೆ ಇಡೀ ಜಗತ್ತಿನ ಮಕ್ಕಳೆಲ್ಲ ನಿಮ್ಮ ಮಕ್ಕಳಾಗ್ತವೆ. ಹಾಂ, ಹೌದಾ? ಎಲ್ಲರೂ ಮಕ್ಕಳನ್ನ ತಿಳ್ಕೊಳ್ಳೋದಾಗೆ ನಮ್ಮೇ ಹಿಡ್ಕೊಂಡು ಅವನ್ನ ಕಾನ್ವೆಂಟ್ಗೆ ಹಚ್ಚೋ, ಜಾಬ್ ಕೊಡಿಸೋ, ಅವಕ್ಕೆ ಮದುವೆ ಮಾಡಿ ಅವ್ರು ಒದ್ದು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ ಮೇಲೆ ನಮಗೆ ಆಧ್ಯಾತ್ಮಿಕ ಜ್ಞಾನ ಬಂದರೂ ಉಪಯೋಗ ಇಲ್ಲ. ಹೌದಾ? ಇದು ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಗಂಡು ಮಕ್ಕಳೇ ಜಾಸ್ತಿ ಪ್ರಶ್ನೆ ಕೇಳಿದ್ರು, ಹೆಣ್ಮಕ್ಳಿಗೆ ಪ್ರಶ್ನೆಗಳೇ ಇಲ್ವಾ ಅಂತ ಸರ್.
ಅಲ್ಲ ಅವ್ರದ್ದು ಏನು ಅಂದರೆ ನಾವು ಕೇಳಕ್ಕೆ ಶುರು ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ ಸರ್, ಅದಕ್ಕೆ ಕೇಳ್ತಾ ಇಲ್ಲ ಅಂತ. ಹಾಗೂ ಇರ್ಬೋದು ಸರ್. ಮೈಕ್ ಪಾಸ್ ಆನ್ ಮಾಡಿ. ಹಲೋ ಸರ್, ನಾನು ಶಿವಾನಂದ್ ನಾಯಕ್ ಅಂತ, ಹುಬ್ಳಿಯವನು. ಈಗ ಬೆಂಗಳೂರು ಸೆಟ್ಲ್ ಆಗಿದ್ದೀನಿ. ನಾವು ನಿಮ್ಮ ಒಂದು ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೋಗ್ರಾಮ್ನೆಲ್ಲ. ಈಗ ನಮ್ಮ ಒಬ್ಬರು ಸಹಪಾಠಿಗಳು ಹೇಳಿದಾಗೆ ನಿಮ್ಮ ಒಂದು ಯಾವುದಾದ್ರೂ ಒಂದು ಹಾಸ್ಯವನ್ನು ನಮ್ಮ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಬೇಕಂತ ಒಂದು ಸಜೆಷನ್ ಇದೆ. ಯಾಕೆ ನಾವು ಕಾಲೇಜಲ್ಲಿ ಇದ್ದಾಗ ಧೂಮ್ರವಲಯಗಳು ಅಂತ ಒಂದು ಪುಸ್ತಕ ಇತ್ತು, ಗೋಪಾಲಕೃಷ್ಣ ಅಡಿಗರ್, ಅದನ್ನು ತುಂಬ ಓದ್ತಾ ಇದ್ವಿ. ಆ ಒಂದು ರೀತಿ ಏನಾದರೂ ಈ ಪ್ರಸ್ತಾಪ ಇದ್ದರೆ ನಿಮ್ಮ ಯಾವ ಪುಸ್ತಕವನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ಅಳವಡಿಸೋಕ್ಕೆ ತಾವು ಸಜೆಸ್ಟ್ ಮಾಡ್ತೀರಾ? ನಮ್ಮ ಸುಮಾರು ಪುಸ್ತಕ ಇದೆ. ನಗತಾ ಕಲಿ, ಅಳ್ತಾ ಕಲಿ, ನಗಬೇಕು ಜಗಬೇಕು, ಪ್ರಾಣೇಶ್ ಪ್ರಯಾಣ, ಸುಮಾರಿದೆ. ಈ ಎಲ್ಲ ಪುಸ್ತಕದಲ್ಲಿ ಯಾವ ಪುಸ್ತಕವನ್ನು ತಾವು ಫಸ್ಟ್ ಸಜೆಸ್ಟ್ ಮಾಡ್ತೀರಾ? ಅದೇ ನಗ್ತಾನಲ್ಲಿ ಅಳ್ತಾ ಕಲಿ, ನಾನು ಕಲ್ತಿದ್ದೆ ಹಾಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವರು ನಾನು ಭರತನಾಟ್ಯ ಅಂತ ಹೇಳಿದಾಗ ನನಗೊಂದು ಗೊತ್ತಾಯ್ತು. ಕೊನೆಯದು ಅವ್ರದ್ದೊಂದು ಬೀಚಿ ಅವ್ರದ್ದೇ ಚುಟುಕ ಹೇಳಿ ನಮ್ಮ ಮಾತನ್ನು ಸಂವಾದವನ್ನು ಮುಗಿಸೋಣ. ಯಾಕೆಂದರೆ ಅವ್ರಿಗೊಂದು ಸಮಯದ ಲಿಮಿಟ್ ಇರ್ತದೆ, ಅಷ್ಟರೊಳಗೆ ಮುಗಿಸಿದರೆ ಮುಂದಿನ ಮನೆ ಅಂಗಳದ ಗೋಷ್ಠಿಗೆ ಜನ ಬರ್ತಾರೆ. ಇದು ಕಂಟಿನ್ಯೂ ನಡೆದರೆ ಬರಲ್ಲ ಅಂತ ಅವ್ರಿಗೂ ಭಯ ಇರ್ತದೆ. ಅದಕ್ಕೆ ಅವ್ರು ಹೇಳಿದ್ರೆ ಭರತನಾಟ್ಯ ಅಲ್ವಾ. ನಮ್ಮ ಬೀಚಿಯವ್ರನ್ನ ಅವರು ಪ್ರಶ್ನೆಗೆ ಸುಧಾದಲ್ಲಿ ನೀವು ಕೇಳಿದಿರಿ ಅನ್ನೋ ವಿಭಾಗಕ್ಕೆ ಅವರು ಪ್ರಶ್ನೆ ಉತ್ತರ ಬರೀತಿದ್ರು. ಎಂಥ ಅದ್ಭುತ ಪ್ರಶ್ನೆ ಕೇಳಿದ್ರು ಆ ಕಾಲಕ್ಕೆ ಅಂದರೆ, ಸರ್ ಭರತನಾಟ್ಯಕ್ಕೂ ಕ್ಯಾಬ್ರೆ ನಾಟ್ಯಕ್ಕೂ ಏನು ವ್ಯತ್ಯಾಸ ನೋಡಿ. ಹಾಸ್ಯ ಸಾಹಿತಿಗಳನ್ನ ಇಂಥವೇ ಕೇಳ್ತಾರೆ. ಅದಕ್ಕೆ ಬೀಚಿ ಎಷ್ಟು ಅದ್ಭುತ ಉತ್ತರ ಕೊಟ್ಟಿದ್ದಾರೆ ಅಂದರೆ ಇವತ್ತಿನವರೆಗೂ ಯಾರು ಅಂಥದ್ದು ಕೊಟ್ಟಿಲ್ಲ. ಭರತನಾಟ್ಯಕ್ಕೂ ಕ್ಯಾಬ್ರೆ ನಾಟ್ಯಕ್ಕೂ ವ್ಯತ್ಯಾಸ ಏನು? ಭರತನಾಟ್ಯ ಕಲಿಯುವುದು ಕಷ್ಟ, ಹೌದಾ? ಕ್ಯಾಬ್ರೆ ನಾಟ್ಯ ಮರೆಯುವುದು ಕಷ್ಟ. ನೀವು ಬೀಚಿಯವರ ಪ್ರಶ್ನೋತ್ತರಗಳನ್ನೇ ಪಠ್ಯ ಮಾಡಿದ್ರೆ ಸಾಕು, ಮಕ್ಕಳು ಉದ್ಧಾರ ಆಗಿ ಹೋಗ್ತಾರೆ. ನೀವು ಕೇಳಿದ್ರೆ ಅನ್ನೋ ವಿಭಾಗದಲ್ಲಿ ಎಷ್ಟು ಅದ್ಭುತವಾಗಿ ಉತ್ತರ ಭೂಪ ಅಂತ ಬುಕ್ಕೇ ಇದೆ. ಅವಾಗ ಸುಧಾದಲ್ಲಿ ಬರ್ತಿತ್ತು, ಅದೇ ಬುಕ್ ಆಯಿತು. ಅದ್ಭುತ ಪ್ರಶ್ನೆಗಳು. ನಮ್ಮ ಈಗ ಎನ್ ರಾಮನಾಥ್ ಅಂತ ನನ್ನ ಸ್ನೇಹಿತರು, ಅವರು ಕೂಡ ಬೀಚಿ ಥರನೇ ಕೊಡ್ತಾರೆ. ರವಿ ಬೆಳಗೆರೆ ಅದೇ ಥರ ಉತ್ತರ ಕೊಡ್ತಾರೆ, ವಿಶ್ವೇಶ್ವರ ಭಟ್ರು ಅದೇ ಥರ ಉತ್ತರ ಕೊಡ್ತಾರೆ. ಎಲ್ಲೋ ಇಡೀ ಕರ್ನಾಟಕದ 3-4 ಜನ ಮಾತ್ರ ಈ ಪ್ರಶ್ನೆಗಳಿಗೆ ಈ ಥರ ಸಾಹಿತ್ಯಿಕ ಲೇಪ ಪಂಚಿರ್ತಕ್ಕಂಥ ಉತ್ತರಗಳನ್ನ ಕೊಡ್ತಾರೆ. ಅದನ್ನು ಓದಿದ್ರೆ ಸಾಕು, ನೀವೇ ಮಾತಾಡೋದನ್ನು ಕಲಿತೀರಿ. ಸರ್, ಒಳ್ಳೆಯವನಾಗಿದ್ದರೆ ಒಳ್ಳೆಯದು, ಕೆಟ್ಟದಾಗಿದ್ದರೆ ಒಳ್ಳೆಯದು. ಏನು ಸಾರಿ, ಮದುವೆ ಆದರೆ ಒಳ್ಳೆಯದು, ಮದುವೆ ಆಗದಿದ್ದರೆ ಒಳ್ಳೆಯದು. ಶ್ರೀಮಂತ ಹುಡುಗಿಯನ್ನು ಮದುವೆ ಆದರೆ ಒಳ್ಳೆಯದು, ಬಡವರ ಹುಡುಗಿ ಮದುವೆ ಆದರೆ, ಓದಿದವಳನ್ನು ಮದುವೆ ಆದರೆ ಒಳ್ಳೆಯದು, ದಡ್ಡಿಯನ್ನು ಮದುವೆ ಆದರೆ, ಹಳ್ಳಿ ಹುಡುಗಿಯನ್ನು ಮದುವೆ ಆದರೆ ಒಳ್ಳೆಯದು, ಪಟ್ಟಣದ ಹುಡುಗಿ. ಒಂದು ಲಿಸ್ಟ್ ಇದೆ ಸರ್, 40 ಟೈಪ್ ಲಿಸ್ಟು. ಕೊನೆ ಬೀಚಿ ಒಂದೇ ಲೈನಲ್ಲಿ ಉತ್ತರ ಕೊಡ್ತಾರೆ. ಮದುವೆ ಆಗೋದು ಒಳ್ಳೆಯದಂದು ನಿಮಗಾರು ಹೇಳಿದರು? ಇಷ್ಟೇ. ನಮಸ್ಕಾರ, ನಾನು KL ವಾಸು ಅಂದ್ಬಿಟ್ಟು ಅರಸೀಕೆರೆಯಿಂದ, ಹಾಸನ ಡಿಸ್ಟ್ರಿಕ್ಟು. ನಿಮ್ಮದು ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲಿ, ಇದರಲ್ಲಿ ಟಿ ವಿನಲ್ಲೆಲ್ಲ ನೋಡ್ತಾ ಇದ್ದೀನಿ. ಭಾಳ ನನಗೆ ಇನ್ಸ್ಪಿರೇಷನ್ ಆಗಿದೆ. ಒಂದು ವಿಚಾರ ಏನು ಅಂದರೆ, ನೀವು ಭಗವದ್ಗೀತೆ, ರಾಮಾಯಣ, ಆಮೇಲೆ ಭಾಗವತ, ಮಹಾಭಾರತ, ಇದೆಲ್ಲ ಪ್ರತಿಯೊಂದು ಭಾಳ ಚೆನ್ನಾಗಿ ಅದನ್ನು ಓದಿ ತಿಳಿದು ಹಾಸ್ಯ ರೂಪದಲ್ಲಿ ಮನಸ್ಸು ಮುಟ್ಟುವಂತೆ ಮಾಡ್ತಾಯಿದ್ದೀರಾ. ಒಂದು ಅದು ಈಗ ಪುರಾಣಗಳಲ್ಲಿ 18 ಪುರಾಣಗಳು ವ್ಯಾಸ ಮಹಾಮುನಿಗಳು ಬರೆದಿದ್ದರು ಅಂತಲೇ ಎಲ್ಲರಿಗೂ ಗೊತ್ತು. ನೀವು ಎಷ್ಟೋ ಸರಿ ಹೇಳಿದ್ದೀರ. ಅದರಲ್ಲಿ ಗರುಡ ಪುರಾಣ ಅಂತ ಒಂದು ಅಲ್ವಾ ಸರ್? ಆ ಗರುಡ ಪುರಾಣ ಈಗ ಎಷ್ಟೋ ಜನ ನಮ್ಮನ್ನು ಕೇಳ್ತಾರೆ, ಗರುಡ ಪುರಾಣ ಮನೇಲಿ ಇಟ್ಕೋಬಾರ್ದು, ಅದು ಅದು ಆದಾಗ ಆ ಕಾರ್ಯದಲ್ಲಿ ಮಾತ್ರ ಓದಿಸ್ಬೇಕು 10 ದಿವಸದೊಳಗಡೆ. ಅದರಿಂದ ಗರುಡ ಪುರಾಣ ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದಲ್ಲ ಅಂತಾರೆ. ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀವಿ. 15 ವರ್ಷದಿಂದ ನನ್ನ ಮನೇಲಿ ಗರುಡ ಪುರಾಣ ಇದೆ. ವಯಸ್ಸಾದವ್ರು ಸತ್ಯರಾಗಲಿ, ವಯಸ್ಸಿರೋರಂತೂ ಯಾರೂ ಸತ್ಯ ಇಲ್ಲ. ಸುಳ್ಳು ಅವೆಲ್ಲ ಭಾವನೆ. ಗ್ರಂಥಗಳ ಮನೆಯಲ್ಲಿದ್ದರೆ ಕೆಟ್ಟದೇನ್ರಿ? ಪುಸ್ತಕಗಳು ನಮ್ಮನ್ನು ಏನು ಮಾಡೋದು? ಅದರಲ್ಲಿ ಶಾಸ್ತ್ರ ನಮ್ಮನ್ನು ಉದ್ಧಾರ ಮಾಡ್ತದೆ. ಭಾಳ ತಪ್ಪು ಕಲ್ಪನೆ ಗರುಡ ಪುರಾಣ. ಅದನ್ನು ಓದಬೇಕು. ಗರುಡ ಪುರಾಣ ಓದಿದರೆ ನಿಮಗೆ ಪಾಪಗಳನ್ನು ಮಾಡುವ ಮನಸ್ಸೇ ಬರೋದಿಲ್ಲ. ಯಾವ ಪಾಪಕ್ಕೆ ಏನು ಶಿಕ್ಷೆ ಅಂತ ನಿರ್ಣಯ, ಹೇಗೆ ಕೋರ್ಟ್ಗಳಲ್ಲಿ ಇಂಥ ಅಪರಾಧಿಗೆ ಇಂಥ ಶಿಕ್ಷೆ ಪಿನಲ್ ಕೋಡ್ಗಳಿದೆಯೋ, ಗರುಡ ಪುರಾಣದಲ್ಲಿ ನಿಮ್ಮ ಇಂಥ ಕ್ರಿಯೆಗಳಿಗೆ ಇಂಥ ನರಕಗಳಿದೆ, ಇಂಥ ಸಂತಾನ ಹುಟ್ಟುತ್ತದೆ, ಮುಂದೆ ಹಿಂಗಾಗ್ತೀರಿ, ಇಂಥ ರೋಗಗಳು ಬರ್ತದೆ ಅಂತ ಸ್ಪಷ್ಟವಾಗಿದೆ. ಮನೇಲಿ ಇಟ್ಟುಕೊಳ್ಳೋದು ಎಂದೂ ತಪ್ಪಲ್ಲ. ನಾನಂತೂ ಡೈರೆಕ್ಟ್ ನಮ್ಮನೆ ಎಂಟ್ರಿ ಆದ ತಕ್ಷಣ ಕಾಣಿಸೋದೇ ಗರುಡ ಪುರಾಣ. ಓದ್ಬೋದು, ಬೇಕಾದಾಗ ಓದ್ಬೋದು. ಅದೊಂದು ಗ್ರಂಥ ಸರ್. ಅದು ನಮಗೆ ಪಾಪ ಪ್ರಜ್ಞೆ, ಪುಣ್ಯ ಅಂದರೆ ಯಾವುದು, ಪಾಪ ತಿಳ್ಕೋಬೇಕು ಅಂದರೆ ಅದೊಂದು ಫಿಲಾಸಫಿ. ಯಾವ ಬೇಕಾದ್ರೂ ಹೌದು, ಏನು ತಪ್ಪಿಲ್ಲ. ಅದನ್ನು ನಾವು ಅಷ್ಟೇ ಹೇಳಬೇಕು ಅಂತೇಳಿ ಯಾರೋ ಕೆಲವರು ದಯವಿಟ್ಟು ನಿಮ್ಮ ಮನೇಲಿ ಬೇಡ, ನಮ್ಮನೇಲಿ ಇಟ್ಕೊತೀನಿ ಅಂತ. ಈಗ ಅದು ಪುರಾಣ ಹೇಳೋ ನಿಮ್ಮ ಮನೆಗೆ ಬರ್ತಾರಲ್ಲ, ಅವ್ರ ಮನೇಲಿ ಹೆಂಗಿದೆ ಅದು? ಅವ್ರ ಮನೇಲಿ ಇಟ್ಕೊಂಡಿದ್ರೆ ತಾನೇ ನಿಮ್ಗೆ ಬಂದು ಹೇಳ್ತಾನೆ. ಅಂದರೆ ಅದನ್ನು ವೃತ್ತಿಯಾಗಿ ಮಾಡ್ಕೊಂಡು ಬದುಕಬೇಕು ಅನ್ನೋದಕ್ಕೆ ಏನೇನೋ ಮಾಡಿದ್ರು, ನಿಷೇಧ ಇರೋದು, ವಿಧಿ ನಿಷೇಧಗಳಿಲ್ಲ. ಜ್ಞಾನಕ್ಕೆ ಯಾವ ವಿಧಿ ನಿಷೇಧ ಇಲ್ಲ. ಯಾವ ಜ್ಞಾನವನ್ನು ಯಾರಿಂದಾದರೂ ಒಂದು ಅಕ್ರಮಂ ಕಲಿಸಿದ ತಮ್ಮಂಥ ಮಕ್ಕಳಿಂದ ಕೂಡ ಹಿಡಿದು ಗ್ರಂಥಗಳವರೆಗೂ ಕಲಿಬೇಕು ಅನ್ನೋದು ನನ್ನ ಭಾವನೆ. ನಮಸ್ಕಾರ.
ನಂದು ಸಣ್ಣ ಡೌಟು ಸರ್. ನಾರದ ಮಹಾಮುನಿಗಳಿಗೆ ಎಲ್ಲ ಕಡೆನೂ ಕಾಮಿಡಿ ಆಗಿ ತೋರಿಸ್ತಾರಲ್ಲ, ಅದು ನಿಜವಾಗ್ಲೂ ಕಾಮಿಡಿ ಆಗ್ತಾರ ಅವರು ಅನ್ನೋದು ಕನ್ಫ್ಯೂಷನ್. ಅಂದರೆ ನೋಡಿ, ಕರೆಕ್ಟ್ ಕೇಳಿದ್ರು ಅವರು ಕಾಮಿಡಿಯನ್ನು ಹೇಳುತ್ತಿದ್ದರಿಂದ ಎಲ್ಲ ಲೋಕಗಳಲ್ಲೂ ಅವ್ರಿಗೆ ಮುಕ್ತ ಪ್ರವೇಶ ಇತ್ತು. ಹೌದಾ? ಬೇರೆ ಯಾರಿಗೂ ಇರಲಿಲ್ಲ. ಕಾಮಿಡಿಯಿಂದ ಹೇಳುವಷ್ಟು ತತ್ವ ಸಿದ್ಧಾಂತಗಳನ್ನು ಬೇರೆ ಯಾವ ರಸದಿಂದಲೂ ನೀವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೆಂಗಿದ್ರೆ ಒಂದು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಏನು ಅಂದರೆ, ಚೆನ್ನಾಗಿತ್ತು, ಓ ಕಾಮಿಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ನಪ್ಪ ಅಂತಾನೆ. ತಪ್ಪು ಹೇಳಿದೆ ಅಂದರೆ ಒಂದು ಕಾಮಿಡಿ ಕಣಪ್ಪ, ತಪ್ಪಿಸ್ಕೊಳ್ಳೋ ಚಾನ್ಸ್ ಇರ್ತದೆ. ಅದಕ್ಕೆ ನೀವು ಯಾವುದನ್ನೇ ಆಗಲಿ ಹಾಸ್ಯದ ಮುಖಾಂತರ ಹೇಳಿದರೆ, ಅಮ್ಯೂಸ್ಮೆಂಟ್ ಥ್ರೂ ಇನ್ಸ್ಟ್ರಕ್ಷನ್ ಥ್ರೂ ಅಮ್ಯೂಸ್ಮೆಂಟ್, ವಿನೋದದ ಮುಖಾಂತರ ಶಿಕ್ಷಣ ಮಕ್ಕಳ ಮನಸ್ಸಲ್ಲಿ ಬಹಳ ದಿನ ಉಳಿತದೆ. ಬೀಚಿ ಸಾಹಿತ್ಯದ ಉದ್ದೇಶ ಆಗಲಿ ಅಥವಾ ಹಾಸ್ಯ ಸಾಹಿತ್ಯದ ಉದ್ದೇಶ ಏನಂದರೆ, ಇಟ್ ಈಸ್ ಎನ್ ಇನ್ಸ್ಟ್ರಕ್ಷನ್ ಥ್ರೂ ಅಮ್ಯೂಸ್ಮೆಂಟ್. ಮಕ್ಕಳು ಆಡ್ತಾ ಆಡ್ತಾ ಕಲಿಬೇಕು, ಪರಸ್ಪರ ಮಾತಾಡ್ತಾ ಕಲಿಬೇಕು. ಕರೆಕ್ಟಾ ಸರ್? ಕರೆಕ್ಟ್ ಸರ್. ನನ್ನ ಹೆಸರು ನಾರಾಯಣ್ ಸಿಂಗ್ ಅಂತ ಮೊದಲು ಹೇಳಬೇಕಾಗಿ. ನಾರದ ನಿಜವಾಗ್ಲೂ ಹಾಸ್ಯ ಪ್ರಜ್ಞೆಯನ್ನು ಹುಟ್ಟುಹಾಕಿದ್ರೆ ನಾರದ ಅಂತ ಹೇಳ್ಬೋದು. ಅದು ಹೇಳೋದು ಎಲ್ಲರಿಗೂ ಆ ವಿಷಯವನ್ನು ಮುಟ್ಟಿಸೋದು, ಅದಕ್ಕಾಗಿ ನಾದರಿಗೆ ಜಗಳಗಂಟರು ಅಂತಂತಾರೆ. ತಪ್ಪದು. ಅದು ಅವರ ಹಾಸ್ಯ ಪ್ರಜ್ಞೆಯನ್ನು ಬಿಂಬಿಸ್ತದೆ, ಜಗಳಗಳನ್ನು ಪರಿಹರಿಸ್ತು. ಅವರ ಹಾಸ್ಯ ಪ್ರಜ್ಞೆ ಲೋಕದಲ್ಲಿ ಒಳ್ಳೆಯದಕ್ಕೆ ಕಾರಣ ಆಯಿತು, ಕೆಟ್ಟದಾಗಲಿಲ್ಲ. ನಾರದರು ಅವ್ರವ್ರಿಗೆ ಜಗಳ ಹಚ್ಚಿದ್ದು, ಪಾರಿಜಾತ ಈ ಭೂಮಿಗೆ ಬರೋದಕ್ಕೆ ಕಾರಣ ಆದರು. ಅನೇಕ ಘಟನೆಗಳು ತಗೊಳ್ಳಿ ನೀವು, ಅವೆಲ್ಲ ನಾರದರು ಹಾಸ್ಯದ ಒಳ್ಳೆಯ ಪ್ರಶ್ನೆ ಕೇಳಿ. ನಾರದ್ರೆ ನಮ್ಮ ಹಾಸ್ಯದ ಪ್ರತಿನಿಧಿ ಅಂತ ನನಗೂ ಇವತ್ತೇ ಅನ್ನಿಸ್ತಾ ಇದೆ. ಅವರು ಒಳ್ಳೆಯದು ಮಾಡೋರು. ಹೀಗೆ ಹಾಸ್ಯಗಾರ ಒಳ್ಳೆಯದನ್ನೇ ಮಾಡ್ತಾನೆ, ಎಲ್ರಿಗೂ ಬೇಕಾದವನು ಅವನು. ಹೌದಾ? ವೆರಿ ಗುಡ್. ಮುಗಿದಿದೆ ಅಂತ ಅನ್ಕೋತೀನಿ. ಓಕೆ, ವಿಕಟ ಕವಿ ಅಂತಕ್ಕಂಥ ಒಂದು ಪದವನ್ನು ನಾವು ಈ ಕಡೆಯಿಂದ ಬರೆದ್ರು ಆ ಕಡೆಯಿಂದ ಬರೆದ್ರು ಅದು ವಿಕಟ ಕವಿನೇ. ಹಾಗಾಗಿ ನಾವು ಪ್ರಶ್ನೆಯನ್ನು ಕೇಳಿದ್ವೋ, ನಾವು ಉತ್ತರವನ್ನು ಪಡ್ಕೊಂಡ್ವೋ, ಇಷ್ಟೊತ್ತು ತನಕ ತಮ್ಮ ಮಾತುಗಳ ಮೂಲಕ ಯಾರು ಈ ಹೆಸರಿಟ್ಟರು ಗೊತ್ತಿಲ್ಲ ಸರ್. ಸ್ಟ್ಯಾಂಡಪ್ ಕಾಮಿಡಿ ಅಂತ ನೀವು ಸ್ಟ್ಯಾಂಡಪ್ ನಿಂತ್ಕೊಳ್ಳೇ ಇಲ್ಲ, ಎಲ್ಲರನ್ನೂ ಕೂರಿಸೆ ಅವರನ್ನು ನಿಂತು ಯೋಚನೆ ಮಾಡೋ ಹಾಗೆ ಮಾಡಿದ್ದೀರಿ. ಅದ್ಭುತವಾದಂಥ ಒಂದು ಕಾರ್ಯಕ್ರಮಕ್ಕೆ ತಾವು ಸಾಕ್ಷೀಭೂತರಾಗಿದ್ದೀರಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಈ ಕಾರ್ಯಕ್ರಮಕ್ಕೆ ಹೌದು ಮನಸ್ಸು ತುಂಬಿ ಅವರಿಗೆ ಒಂದು ಚಪ್ಪಾಳೆ ಧನ್ಯವಾದವನ್ನು ನಾವು ತಲುಪಿಸೋಣ. ಒಬ್ಬ ಚಕ್ರವರ್ತಿ, ಹಾಸ್ಯ ಚಕ್ರವರ್ತಿ ಅಂತ ಕರೀತಾರೆ ಅಂತ ಅಂದರೆ ಆತನಿಗೆ ಏನೇನೋ ಅಲಂಕಾರಗಳನ್ನು, ಏನೇನೋ ಆರೋಪಗಳನ್ನು ಹೊರಿಸ್ಬಿಡ್ತೀವಿ. ಒಬ್ಬ ಚಕ್ರವರ್ತಿ ಎಷ್ಟು ಸರಳವಾಗಿರಬೇಕು, ಎಷ್ಟು ಸರಳವಾಗಿ ಯೋಚನೆ ಮಾಡಬೇಕು, ಬದುಕನ್ನು ಎಷ್ಟು ಸರಳವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಮೂರ್ತ ರೂಪ ನಮ್ಮ ಮುಂದೆ ಇದೆ. ಅವರಿಗೆ ಮತ್ತೊಮ್ಮೆ ಈ ಕಳೆದ ಕೆಲವು ನಿಮಿಷಗಳು, ಕೆಲವು ಗಂಟೆಗಳು ನಮ್ಮನ್ನು ರಸಾಸ್ವಾದದ ಜೊತೆಗೆ ಚಿಂತನೆಯ ಮಳೆಯನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ. ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಶ್ರೀಮತಿ ಬನಶಂಕರಿ ಬಿ ಅಂಗಡಿಯವರನ್ನ ನಾನು ಈಗ ವೇದಿಕೆ ಕರೀತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿತ್ತು. ಅದಕ್ಕೆ ಕಾರಣ ನಮ್ಮ ಅಭಿನವ ಬೀಚಿ ಅಂತ ಕರೆಸ್ಕೊಳ್ಳುವಂತಹ ಪ್ರಾಣೇಶ್ ಸರ್ ಅವರು. ಕಳೆದ ತಿಂಗಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಾವು ಬರಬೇಕು ಸರ್ ಅಂತ ಕೇಳ್ಕೊಂಡಾಗ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಒಪ್ಕೊಂಡಿರೋದ್ರಿಂದ ಮುಂದಿನ ತಿಂಗಳು ಖಂಡಿತ ನಾನು ಬರ್ತೀನಿ ಅಂತ ಹೇಳಿದರು. ಅಂದ್ಕೊಂಡ ಹಾಗೆ ಅವರು ಇವತ್ತು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ, ಮುಕ್ತವಾಗಿ ಮಾತನಾಡಿದ್ದಾರೆ. ಅವರಿಗೆ ಇಲಾಖೆ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆ ಎಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶಕರಾದಂಥ ನಮ್ಮ ಇಲಾಖೆ ನಿರ್ದೇಶಕರು ಉಪಸ್ಥಿತರಿದ್ದಾರೆ. ಇತ್ತೀಚೆಗೆ ಅವರು ಇಲಾಖೆಗೆ ಬಂದಿರುವಂಥದ್ದು, ಇಲಾಖೆಗೆ ಹೆಸರೇ ಸೂಚಿಸುವ ಹಾಗೆ ಪ್ರಕಾಶ್ ಹೊಸ ಬೆಳಕು ನೀಡುವಂತಹ ಒಂದು ಇಲಾಖೆ ಇನ್ನೂ ಜನಸ್ನೇಹಿ ಮಾಡುವ ನಿಟ್ಟಿನಲ್ಲಿ ಅನೇಕ ವಿಚಾರಗಳನ್ನು ಅವರು ಹೊಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡುವಂತಾಗಲಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಮಾನ್ಯ ಇಲಾಖೆ ನಿರ್ದೇಶಕರಾದಂಥ ಶ್ರೀ ಪ್ರಕಾಶ್ ನಿಟಾಳಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಉಳಿದಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಎಲ್ಲ ಗಣ್ಯಮಾನ್ಯರಿಗೂ ತಮ್ಮೆಲ್ಲರಿಗೂ, ಹಾಗೆ ಮಾನ್ಯ ನಿರ್ದೇಶಕರ ಶ್ರೀಮತಿಯವರು ಬಂದಿದ್ದಾರೆ, ಮೇಡಮ್ ಅವರಿಗೂ, ಮಹಾಮನಿ ಸರ್ ಬಂದಿದ್ದಾರೆ, ಅವರಿಗೂ, ಸಮೂಹ ಮಾಧ್ಯಮದ ಪ್ರತಿನಿಧಿಗಳಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ವಂದನಾರ್ಪಣೆಗೆ ವಿರಾಮ ನೀಡ್ತೇನೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ದೂರದರ್ಶನ ಚಂದನದಲ್ಲಿ ಬರುವ ಸೋಮವಾರದಂದು ರಾತ್ರಿ 8ರಿಂದ 8ವರೆಗೆ ಪ್ರಸಾರವಾಗಲಿದೆ.
ತಾವು ದಯಮಾಡಿ ನೋಡಿ. ಈ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಯೂಟ್ಯೂಬ್ನಲ್ಲಿ ಅಂದರೆ ಫೇಸ್ಬುಕ್ ಲೈವ್ನಲ್ಲಿ ಕೂಡ ಅದರದ್ದು ಪ್ರತಿ ಇರುತ್ತೆ. ತಾವು ನೋಡಿ ತಮ್ಮ ಆತ್ಮೀಯರಿಗೂ ತೋರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅನಂತ ಧನ್ಯವಾದಗಳು. ನಮಸ್ಕಾರ, ಮತ್ತೆ ಸಿಗೋಣ.